ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಿಶ್ಚಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವಾ ವಿಷ್ಣೋರತ್ಯುತ್ತಮತ್ವಾದಖಿಲಗುಣಗಣೈಸ್ತತ್ರ ಭಕ್ತಿಂ ಗರಿಷ್ಠಾಂ ಆಶ್ಲಿಷ್ಟೇ ಶ್ರೀಧರಾಭ್ಯಾಂ ಅಮುಮಥ ಪರಿವಾರಾತ್ಮನಾ ಸೇವಕೇಷು ಯಸ್ಸಂಧತ್ತೆ ವಿರಿಂಚಶ್ವಸನ ವಿಹಗಪಾನಂತರುದ್ರೇಂದ್ರಪೂರ್ವೇಷು ಆಧ್ಯಾಯಂ ಸ್ತಾರತಮ್ಯಂ ಸ್ಫುಟಮವದ್ ಸದಾ ವಾಯುರಸ್ಮದ್ಗುರುಸ್ತಂ. ಹರಿ ಓಂ. ಸುಮಾರು 2 ವಾರಗಳ ಅಂತರ ಇದೆ. ಭಾಗವತದ ಚಿಂತನೆ 24ನೆಯ ಅಧ್ಯಾಯದಲ್ಲಿ ಲಯದ ನಿರೂಪಣೆಯ ತನಕ ಬಂದು ನಿಂತಿತ್ತು. ಸೃಷ್ಟಿಯ ಮೂಲಭೂತ ತತ್ವ ಏನು ಅನ್ನೋದನ್ನು ನಿರೂಪಿಸಿ ಪ್ರಳಯ ಅಂದರೆ ಏನು ಅನ್ನೋದನ್ನು ಕೃಷ್ಣ ಉದ್ಧವನಿಗೆ ನಿರೂಪಣೆ ಮಾಡ್ತಾ ಇದ್ದ. ಆ ನಿರೂಪಣೆಯನ್ನು ನಾವು ನೋಡಲಿದ್ದೇವೆ. ಸ್ವಲ್ಪ ದಿವಸದ ಹಿಂದೆ ನೋಡಲಿದ್ವಿ. ಅದು ಆ ಅಂತರ ಕಳೆದ ಮೇಲೆ ಈಗ ಮತ್ತೆ ಅದನ್ನು ನಿರೂಪಣೆ ಮಾಡಬೇಕಿದೆ. ಅದು ಇರೋದು ಹೀಗೆ: ಸರ್ಗ ಪ್ರವರ್ತತೆ ತಾವತ್ ಪೌರ್ವಾಪರ್ಯೇಣ ನಿತ್ಯಶಃ ಮಹಾನ್ ಗುಣವಿಸರ್ಗೋರ್ಥಃ ಸ್ಥಿತ್ಯಂತೋ ಯಾವದೀಕ್ಷಣಂ. ಸರ್ಗ ಪ್ರವರ್ತತೆ ಯಾವತ್, ಅಲ್ಲಿಯ ತನಕ ಸೃಷ್ಟಿ ಮುಂದುವರಿತಾನೇ ಇರುತ್ತೆ. ಎಲ್ಲಿಯ ತನಕ? ಸ್ಥಿತಿ ಇರುವ ತನಕ. ಯಾವಾಗ ಪ್ರಳಯ ಅನ್ನೋದು ಬರುತ್ತೆ ಅಂತಂದರೆ, ಪ್ರಳಯ ಅಂತಂದರೆ ಅರಿವು ಇಲ್ಲದೇ ಇರೋದು ಅಂತಲೇ ಅರ್ಥ. ಸಾವು ಅನ್ನೋದಕ್ಕೆ ಯಾವ ಅರ್ಥ ಇದೆಯೋ ಅದೇ ಅರ್ಥ ಪ್ರಳಯ ಅನ್ನೋದಕ್ಕೂ ಇದೆ. ಸಾವು ಅನ್ನೋದಕ್ಕೆ ಏನರ್ಥ ಇದೆ? ಸಾವನ್ನೋದಕ್ಕೆ ಅತ್ಯಂತ ವಿಸ್ಮೃತಿ ಅಂತ. ಹಿರಿದಾದ ಮರವೇ ಮರಣ. ಆ ಮರವಿನ ದೊಡ್ಡ ರೂಪವನ್ನೇ ಪ್ರಳಯ ಅಂತ ಕರೀತಾರೆ ಅಂತ ಕೃಷ್ಣ ನಿರೂಪಣೆ ಮಾಡಿದ್ದಾನೆ. ಹೀಗಾಗಿ ಸರ್ಗ ಪ್ರವರ್ತತೆ ತಾವತ್, ಅಲ್ಲಿಯ ತನಕ ಸೃಷ್ಟಿ ಅಂತನ್ನೋದು ಮುಂದುವರಿಯುತ್ತೆ. ಆ ಸೃಷ್ಟಿಯಲ್ಲಿ ಪೌರ್ವಾಪರ್ಯೇಣ, ಮೊದಲು ಸತ್ತವರು ನಂತರ ಹುಟ್ಟುತ್ತಾರೆ, ನಂತರ ಸತ್ತವರು ಅದರ ನಂತರ ಹುಟ್ಟುತ್ತಾರೆ. ಕೆಲವೊಮ್ಮೆ ಒಬ್ಬರ ಬಾಳಿನೊಳಗಡೆ ಇನ್ನೊಬ್ಬರು ಹಲವಾರು ಬಾರಿ ಹುಟ್ಟಿ ಸತ್ತಿರ್ತಾರೆ. 90 ವರ್ಷ ಒಬ್ಬ ಬದುಕಿದ್ದ ಅಂತಂದರೆ ಅವನ ಸ್ನೇಹಿತನೊಬ್ಬನ ಮಗ ಮತ್ತು ಆ ಸ್ನೇಹಿತ ಅವನ ಮೊಮ್ಮಗ 3 ಜನ ಸತ್ತಿರಬಹುದು. ಆ ಕಾರಣದಿಂದ ಸ್ಥಿತ್ಯಂತಹ ಅಂತಂದರು. ಸಾಯುವವರೆಗೆ ಪ್ರಳಯ ಅನ್ನೋದು ಇರುತ್ತೆ. ಅಲ್ಲಿಯ ತನಕ ಸೃಷ್ಟಿ ಅನ್ನೋದು ಪೌರ್ವಾಪರ್ಯೇಣ ಮತ್ತೆ 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 ಆಗ್ತಾ ಇರುತ್ತೆ. ಮಹಾನ್ ಗುಣ ವಿಸರ್ಗ ಅರ್ಥ, ಸತ್ವರಜಸ್ತಮೋ ಗುಣಗಳ ಒಂದು ಪರಿಣಾಮ ಅದೇ ಸೃಷ್ಟಿಯ ಪ್ರಯೋಜನ. ಗುಣವಿಸರ್ಗ ಏವ ಅರ್ಥ ಸ್ಥಿತ್ಯಂತೋ ಯಾವದೀಕ್ಷಣಂ. ಆದರೆ ಎಲ್ಲರಿಗೂ ಅರಿವಿರೋದು ಯಾವಾಗ? ಸ್ಥಿತಿ ಇರೋ ತನಕ
ಈ ಸತ್ವ ರಜಸ್ತಮೋ ಗುಣಗಳ ನಡೆ ಇದೆ ಅಂತ ಎಲ್ಲರಿಗೂ ಅರ್ಥ ಆಗ್ತಾ ಇರುತ್ತೆ. ಅದರಿಂದಾಗಿ ಸೃಷ್ಟಿ ಮತ್ತು ಸ್ಥಿತಿ ಅಂದರೆ ಏನು ಅಂದರೆ ಕೃಷ್ಣ ಇನ್ನೊಂದು ರೀತಿಯಿಂದ ಹೇಳ್ತಾನೆ, ಈ ಸತ್ವರಜಸ್ತಮೋ ಗುಣಗಳ ಏರಿಳಿತಗಳನ್ನು ನಾವು ಅನುಭವಿಸ್ತೇವೆ, ಅದೇ ಸೃಷ್ಟಿ ಮತ್ತು ಸ್ಥಿತಿ ಅಂತ. ಆ ಸತ್ವರಜಸ್ತಮೋ ಗುಣಗಳನ್ನು ಯುಗ ಅಂತ ತೆಗೆದುಕೊಂಡಾಗ ಕೃತಯುಗ ಸತ್ವಗುಣದ ಯುಗ, ತ್ರೇತಾಯುಗ ಮತ್ತು ದ್ವಾಪರ ಯುಗ ರಜೋಗುಣದ ಯುಗ, ದ್ವಾಪರ ಯುಗದ ಕಡೆಯಿಂದ ಶುರು ಆಗಿ ಕಲಿಯುಗ ಇಡೀ ತಮೋಗುಣದ ಪ್ರಾಬಲ್ಯ. ಈ ರೀತಿ ಯುಗ ಯುಗಗಳಲ್ಲಿ ವ್ಯತ್ಯಾಸ ಮಾಡಿಕೊಂಡ್ರೆ ಅದೇ ರೀತಿ ಒಂದು ವರ್ಷದಲ್ಲಿ ಈ ರೀತಿ ವಿಭಾಗವನ್ನು ಮಾಡಿಕೊಳ್ಳಬಹುದು, ಒಂದು ದಿನದಲ್ಲಿ ವಿಭಾಗವನ್ನು ಮಾಡಿಕೊಳ್ಳಬಹುದು, ಒಂದು ಗಂಟೆಯಲ್ಲಿ ವಿಭಾಗವನ್ನು ಮಾಡಿಕೊಳ್ಳಬಹುದು. ಈ ರೀತಿ ಅತ್ಯಂತ ಸಣ್ಣ ಕಾಲಮಾನದಿಂದ ಹಿಡಿದು ದೊಡ್ಡ ಕಾಲಮಾನದ ತನಕ ಈ ಸತ್ವರಜಸ್ತಮೋ ಗುಣಗಳ ಏರಿಳಿತಗಳಿವೆ ಅಂತ ಕೃಷ್ಣ ನಿರೂಪಣೆ ಮಾಡ್ತಾನೆ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಯಾವತ್ ಸ್ಥಿತಿರಸ್ತಿ ತಾವದುತ್ಪತ್ತಿರಪಿ ಅಸ್ತ್ಯೇವಾ. ಪ್ರಳಯದ ಕೊನೆ ಮೂಮೆಂಟಿನವರೆಗೆ ಸೃಷ್ಟಿ ಇದ್ದೇ ಇರುತ್ತೆ ಅಂತ ಆಚಾರ್ಯರು ಅದಕ್ಕೆ ಹೇಳಿದ್ದು. ಯಾವದೀಕ್ಷಣಂ ಯಾವತ್ ಪ್ರಳಯಸ್ಯಾದಿತಿ ಭಗವತಃ ಸ್ಮರಣಂ. ಪ್ರಳಯದ ತನಕ ಅಂತಂದರೆ ಏನು? ಎಲ್ಲಿಯ ತನಕ ಪ್ರಳಯ ಆಗತ್ತೆ ಅಲ್ಲಿಯ ತನಕ ಅರಿವು ಇದ್ದೇ ಇರುತ್ತೆ. ಆ ಕಾರಣದಿಂದ ಪ್ರಳಯ ಅನ್ನೋದು ಸೃಷ್ಟಿ ಅನ್ನೋದ್ರ ಬಗ್ಗೆ ಗೊಂದಲ ಮಾಡಿಕೊಳ್ಬೇಡಿ ಅಂತ ಆಚಾರ್ಯರ ಮಾತು. ಇದರಲ್ಲಿ ಗೊಂದಲ ಆಗುವಂಥದ್ದೇನಿದೆ ಅಂತ ನಿಮಗೆ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಪೂರ್ವ ಪೀಠಿಕೆಯಾಗಿ ಕೆಲವೊಂದು ಸಂಗತಿಯನ್ನು ನಿಮಗೆ ಹೇಳಬೇಕಾಗತ್ತೆ. ಒಂದು, ಪ್ರಳಯ ಅಂದರೆ ಏನು? ಪ್ರಳಯದ ಸೃಷ್ಟಿ, ನಾಶದ ಸೃಷ್ಟಿ ಅಂತಾಗತ್ತಲ್ವಾ, ಹಾಗೂ ನೋಡಬಹುದು. ಸೃಷ್ಟಿ ಅಂದ್ರೇನು? ಪ್ರಳಯದ ನಾಶ ಅಂತನೂ ಆಗತ್ತೆ ಅಂತನೂ ನೋಡಬಹುದು. ಬಹಳ ಕಾಂಪ್ಲೆಕ್ಸ್ ಆಗಿ ಒಂದು ಸಂಗತಿಯನ್ನು ನೋಡಲಿಕ್ಕೆ ಬರುತ್ತೆ. ಎಲ್ಲ ಸಂಗತಿಯಲ್ಲಿಯೂ ಕೂಡ ಈ ಕಾಂಪ್ಲೆಕ್ಸ್ ಕೆಲಸ ಮಾಡ್ತಾ ಹೋದರೆ ವಸ್ತುವಿನ ಸ್ಫುಟವಾದ ಅರಿವೇ ಬರೋದಿಲ್ಲ ಅಂತ ಆಗಿಬಿಡುತ್ತೆ. ಇದು ಬಹಳ ದೊಡ್ಡ ಸಮಸ್ಯೆ. ಪ್ರಳಯದ ಪ್ರಳಯ ಅಂದರೆ ಸೃಷ್ಟಿ, ಅಥವಾ ಸೃಷ್ಟಿ ಅಂದರೆ ಪ್ರಳಯದ ಪ್ರಳಯ. ಇನ್ನು ಸ್ಥಿತಿ ಅಂತಂದರೆ ಪ್ರಳಯ ಮತ್ತು ಸೃಷ್ಟಿಗಳ ಪ್ರಳಯ, ಅದೇ ಸ್ಥಿತಿ ಅಂತ. ಈ ರೀತಿ ಬಹಳ ಕಲಸು ಮೇಲೋಗರವಾಗಿ ಎಲ್ಲವನ್ನ ನೋಡಬಹುದು. ಅದರಿಂದ ಏನು ಮಾಡೋದು? ಯಾವ ರೀತಿ ಲಕ್ಷಣವನ್ನು ಹೇಳೋದು ಅಂದಾಗ ಆಚಾರ್ಯರು ಹೇಳಿದರು, ಇದು ಲಕ್ಷಣ ವಾಕ್ಯ. ಅರಿವು ಇರುವ ತನಕ ಸೃಷ್ಟಿ ಮತ್ತು ಪ್ರಳಯ ಅಂತ ಇಟ್ಟುಕೊಳ್ಳಿ. ಅರಿವು ಮಾಸುವುದು ಏನಿದೆ, ಅರಿವಿನ ಮಾಸುವಿಕೆ ಏನಿದೆ, ಅದನ್ನೇ ಪ್ರಳಯ ಅಂತ ಕರೀತಾರೆ. ಇದು ಸೃಷ್ಟಿ ಸ್ಥಿತಿ ಪ್ರಳಯದ ಸಾಮಾನ್ಯ ಲಕ್ಷಣ. ಇದನ್ನು ಕೃಷ್ಣ ಹೇಳಿದ ಅಂತ ಆಚಾರ್ಯರು ನಮಗೆ ನಿರೂಪಣೆ ಮಾಡೋದು. ಇಲ್ಲ ಅಂತಂದರೆ ಬಹಳ ಕಷ್ಟ. ಈ ಸಂಕೀರ್ಣತೆಗಳಿಲ್ಲದೆ, ಈ ಕಾಂಪ್ಲೆಕ್ಸ್ ಇಲ್ಲದೆ ಒಂದು ವಸ್ತುವನ್ನು ಸ್ಫುಟವಾಗಿ ನೋಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಆಚಾರ್ಯರು ಈ ಲಕ್ಷಣವನ್ನು ನಿರೂಪಣೆ ಮಾಡಿದ್ದು. ಇದು ಸೃಷ್ಟಿ ಮತ್ತು ಸ್ಥಿತಿಯ ಲಕ್ಷಣ. ಏನು? ಜ್ಞಾನದ ಅಸ್ತಿತ್ವ. ವಿರಾಣ್ಮಯ ಸಾಧ್ಯಮಾನೋ ಲೋಕಕಲ್ಪ ವಿಕಲ್ಪಕಃ ಪಂಚತ್ವಾಯ ವಿಶೇಷಾಯ ಕಲ್ಪ್ಯತೆ ಭುವನೈಃ ಸಹ ಅಂದರು. ಈ ಸೃಷ್ಟಿ ಮತ್ತು ಸ್ಥಿತಿ ಪ್ರಳಯ ಇವುಗಳ
ಸಂಕೀರ್ಣತೆಯಿಂದ ಆಚೆ ಬರುವ ಹಾಗೆ ಆಚಾರ್ಯರು ಬಹಳ ಸರಳವಾಗಿ ಮಾತನಾಡಿದರು. ಇಷ್ಟು ಕ್ಲಾರಿಟಿ ನಮಗೆ ಬೇರೆ ಕಡೆ ಇಲ್ಲ, ಬೇರೆ ಲಕ್ಷಣಗಳಲ್ಲಿ ಇಲ್ಲ ಅಂತ. ಯಾಕೆ ಅಂದರೆ ಒಂದು ವಸ್ತು ಇದೆ ಅಂದರೆ ಏನು? ಇಲ್ಲದಿರುವಿಕೆ ಇಲ್ಲ ಅಂತ ಅರ್ಥ ಅಂತ ಹೇಳಲಿಕ್ಕೆ ಬರುತ್ತೆ. ಒಂದು ವಸ್ತು ಇಲ್ಲ ಅಂದರೆ ಏನು? ಇಲ್ಲದಿರುವಿಕೆ ಇದೆ ಅಂತಲೂ ಹೇಳಲಿಕ್ಕೆ ಬರುತ್ತೆ. ನಾನ್ ಎಕ್ಸಿಸ್ಟೆನ್ಸ್ ಆಫ್ ಎಕ್ಸಿಸ್ಟೆನ್ಸ್ ಅನ್ನೋದು ಇಲ್ಲ. ಇಲ್ಲ ಇಸ್ ಈಕ್ವಲ್ ಟು ನಾನ್ ಎಕ್ಸಿಸ್ಟೆನ್ಸ್ ಆಫ್ ಎಕ್ಸಿಸ್ಟೆನ್ಸ್. ಇದೆ ಅಂದರೆ ಏನು? ಎಕ್ಸಿಸ್ಟೆನ್ಸ್ ಆಫ್ ಎಕ್ಸಿಸ್ಟೆನ್ಸ್ ಅಂತ ಹೇಳಲಿಕ್ಕೆ ಬರುತ್ತೆ. ಈ ರೀತಿ ಬಹಳ ಗೊಂದಲ ಇದೆ. ಅಂದುಕೊಂಡಷ್ಟು ಸುಲಭವಾಗಿ ಒಂದು ಸಂಗತಿಯನ್ನು ನಿರೂಪಣೆ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಆಚಾರ್ಯರು ಸುಲಭವಾದ ಮಾರ್ಗವನ್ನು ಕೊಟ್ಟರು. ಇದೆ ಅಂದರೆ ಏನು? ನೋಡಿದ ಕೂಡಲೇ ಇದೆ ಅಂತ ಪ್ರಜ್ಞೆ ಎಲ್ಲಿ ಓಡುತ್ತೆ ಅದು ಇದೆ ಅಂತ ತಿಳ್ಕೊಳ್ಬೇಕು. ಇಲ್ಲ ಅಂದರೆ ಏನು? ನೋಡಿದ ಕೂಡಲೇ ಯಾವುದು ಇಲ್ಲ ಅಂತ ಮೊದಲ ಬಾರಿಗೆ ಅನಿಸುತ್ತೆ ಅದು ಇಲ್ಲ ಅಂತ. ಇದು ಆಚಾರ್ಯರು ಕೊಟ್ಟ ಒಂದು ಡೆಫಿನಿಷನ್. ಅದೇ ರೀತಿ ಇದು ಸೃಷ್ಟಿ ಮತ್ತು ಪ್ರಳಯ ಅಂದರೆ ಈ ಗೊಂದಲ ಮಾಡಿಕೊಳ್ಬೇಡಿ ಅಂತ ಈ ಲಕ್ಷಣವನ್ನು ಆಚಾರ್ಯರು ನಿರೂಪಣೆ ಮಾಡಿದ್ದು. ಸರಿ, ಪ್ರಳಯ ಅಂದರೆ ಏನು ಅಂತ ಮುಂದೆ ಕೃಷ್ಣ ನಿರೂಪಣೆ ಮಾಡ್ತಾನೆ. ವಿರಾಣ್ಮಯ ಸಾಧ್ಯಮಾನಃ ಲೋಕಕಲ್ಪ ವಿಕಲ್ಪಕಃ ಪಂಚತ್ವಾಯ ವಿಶೇಷಾಯ ಕಲ್ಪ್ಯತೆ ಭುವನೈಃ ಸಹ. ಪ್ರಳಯ ಎಂದರೇನು? ಲಿಂಗ್ ಶ್ಲೇಷಣೆ ಅಂತ ಹೇಳಿ ಧಾತು. ಎಲ್ಲವೂ ಕರಗಿ ಬಿಡೋದು ಅಂತ ಅರ್ಥ. ಎಲ್ಲವೂ ಕರಗಿ ಬಿಡೋದು ಅಂದರೆ ಏನೋ ಒಂದು ಇರಲೇಬೇಕು. ಇದ್ದದ್ದು ದ್ರವರೂಪದಲ್ಲಿ ಇರುತ್ತಾ ಅಥವಾ ಪೂರ್ತಿ ಎಲ್ಲವೂ ಕಣ್ಮರೆಯಾಗಿ ಬಿಡುತ್ತಾ? ಪ್ರಳಯ ಅಂದರೆ ಏನು ಅನ್ನೋದು ದೊಡ್ಡ ಸಮಸ್ಯೆ. ಅದಕ್ಕೆ ಕೃಷ್ಣ ಹೇಳಿದ ವಿರಾಣ್ಮಯ ಸಾಧ್ಯಮಾನ ಅಂತ. ನಾನು ಈ ಪ್ರಪಂಚವನ್ನು ನಾಶ ಮಾಡಬೇಕು ಅಂತ ಸಂಕಲ್ಪಿಸಿದಾಗ ಮಯಾ ಆಸಾಧ್ಯಮಾನ ವಿರಾಟ್. ವಿರಾಟ್ ಅಂತಂದರೆ ಎಲ್ಲರಿಗೂ ಬುದ್ಧಿಗೋಚರ ಆಗುವಂಥದ್ದು ವಿರಾಟ್. ಮಯಾ ನನ್ನಿಂದ ವಿರಾಟ್ ಅಸಾಧ್ಯಮಾನ ನಾಶಕ್ಕಾಗಿ ಸಂಕಲ್ಪಿಸಿ ಈ ಪ್ರಪಂಚವನ್ನು ನಾನು ಹೊಂದಿದಾಗ, ನಾನು ನಾಶ ಮಾಡಬೇಕು ಅಂತ ಈ ಪ್ರಪಂಚವನ್ನು ಹೊಂದಿದಾಗ ಲೋಕಕಲ್ಪ ವಿಕಲ್ಪಕಃ, ಈ 14 ಲೋಕಗಳು, ಆ 14 ಲೋಕಗಳ ಒಟ್ಟು ಮೊತ್ತ ಕಟ್ಟೋಣ ಏನಿದೆ ಪಂಚತ್ವಾಯ ಅವಿಶೇಷಾಯ ಕಲ್ಪ್ಯತೆ. ಪಂಚಭೂತಗಳು ಬೇರೆ ಆಗುತ್ತವೆ. ಮೊದಲು ಪಂಚತ್ವ ಅಂದರೆ 5 ಆಗುತ್ತವೆ. ಅದಕ್ಕೆ ನಾವು ಕನ್ನಡದಲ್ಲಿಯೂ ಕೂಡ ಪಂಚತ್ವವನ್ನು ಐದುವುದು ಅಂತ ಹಳೆ ಕನ್ನಡದಲ್ಲಿ ಹೇಳ್ತಾ ಇದ್ರು. ವಸ್ತುತಃ ಐದುವುದು ಅಂದ್ರೇ 5 ಆಗೋದು ಅಂತ, 5 ಬಿಡಿ ಆಗೋದು ಅಂತ ಅರ್ಥ. ಪಂಚತ್ವ ಅಂತಂದರೆ ಈ 5 ಎಲ್ಲಿ ಜೋಡಿಸಲ್ಪಡುವುದಿಲ್ಲ, 5ರ ಜೋಡಣೆ ಎಲ್ಲಿ ಇಲ್ಲ, ಅದನ್ನು ಪಂಚತ್ವ ಅಂತ ಕರೆಯೋದು. ಆ ಕಾರಣದಿಂದ ಪಂಚತ್ವ ಅಂತಂದರೆ ಪಂಚತ್ವ ಇಸ್ ಈಕ್ವಲ್ ಟು ಸಾವು ಅಂತ. ಯಾಕೆಂದರೆ ಸಾವಿನಲ್ಲಿಯೂ ಅದೇ, ದೇಹ ಅನ್ನೋದು ಒಟ್ಟು ಮೊತ್ತವಾಗಿ ನಮಗೆ ಸಿಗೋದಿಲ್ಲ. ಈಗ ನಮ್ಮೊಂದಿಗೆ ಅತ್ಯಂತ ಆತ್ಮೀಯನಾಗಿದ್ದ ಒಬ್ಬ ವ್ಯಕ್ತಿ ಸತ್ತು ಮತ್ತೆ ಎದುರುಗಡೆ ಬಂದರೂ ಅವನು ಗುರುತು ಸಿಗಲ್ಲ. ಪಂಚತ್ವ ಅನ್ನೋದು ಅಲ್ಲಿ ಸಫಲ ಆಗತ್ತೆ. ಆ ಕಾರಣದಿಂದ ಪಂಚತ್ವಾಯ. ಆ ಪಂಚತ್ವ ಆದಮೇಲೆ ಏನು? ಅವಿಶೇಷಾಯ. ವಿಶೇಷ ಅಂದರೆ ಏನು? ಭೂಮಿಯೂ ಇಲ್ಲದಂತೆ ಆಗತ್ತೆ. ಈಗ ಮಾಮೂಲಿ ಸೃಷ್ಟಿಯ ಅವಸ್ಥೆಯಲ್ಲಿ, ಮಾಮೂಲಿ ಸ್ಥಿತಿಯ ಅವಸ್ಥೆಯಲ್ಲಿ ಜೀವರಿಗೆ ಪಂಚತ್ವ ಅನ್ನೋದು ಇರುತ್ತೆ. ಪಂಚತ್ವ ಅಂದ್ರೇನು? ದೇಹ ಅನ್ನೋದು
5ರ ಮೊತ್ತವಾಗಿ ಇರೋದಿಲ್ಲ. ಪೂರ್ತಿ ದೇಹ ಚಲ್ಲಾಪಿಲ್ಲಿಯಾಗಿಬಿಡುತ್ತೆ. ಆ ದೇಹದ ಮೂಲಕ ನಮಗೆ ಅನುಭವಕ್ಕೆ ಬರ್ತಾ ಇದ್ದ ಆತ್ಮ ಇಲ್ಲ. ಇದು ಪಂಚತ್ವ ಅಷ್ಟೇ. ಆದರೆ ಪ್ರಳಯದಲ್ಲಿ ಇದು ಇನ್ನೊಂದು ಸ್ಟೆಪ್ ಇದೆ ಅಂತಾರೆ, ಅವಿಶೇಷಾಯ. ವಿಶೇಷ ಅಂತಂದರೆ ಈ ಪಂಚಭೂತಗಳಲ್ಲಿ ಎದ್ದು ಕಾಣುವುದು ಭೂಮಿ. ವಿಶೇಷ ಅಂದ್ರೇ ಭೂಮಿ ಅಂತ ಅರ್ಥ. ಯಾಕೆ ಅಂತಂದರೆ ಎಲ್ಲ ಗುಣಗಳು ಇದರಲ್ಲಿ ಕಾಣುತ್ತದೆ. ಆದ್ದರಿಂದ ಬೇರೆ ಭೂತಗಳಲ್ಲಿ ಎಲ್ಲ ಗುಣಗಳು ಒಟ್ಟಿಗೆ ಕಾಣುವುದಿಲ್ಲ. ಆಕಾಶದಲ್ಲಿ ಶಬ್ದ ಉಂಟು, ಬೇರೆ ಯಾವ ಗುಣವೂ ಇಲ್ಲ. ಗಾಳಿಯಲ್ಲಿ ಸ್ಪರ್ಶ ಉಂಟು, ಮತ್ತು ಶಬ್ದ ಉಂಟು. ಗಾಳಿಯಲ್ಲಿ ಶಬ್ದ ಮತ್ತು ಸ್ಪರ್ಶ. ಅಗ್ನಿಯಲ್ಲಿ ಇದರೆಲ್ಲದರೊಂದಿಗೆ ರೂಪ ಆ್ಯಡ್ ಆಯಿತು. ಆಮೇಲೆ ನೀರಿನಲ್ಲಿ ಈ ಎಲ್ಲ ಶಬ್ದ ಸ್ಪರ್ಶ ರೂಪಗಳೊಂದಿಗೆ ರಸ ಆ್ಯಡ್ ಆಯಿತು. ಈ 5ರೊಂದಿಗೆ ಭೂಮಿಯಲ್ಲಿ ಗಂಧ ಆ್ಯಡ್ ಆಯಿತು. ಆದ್ದರಿಂದಾಗಿ ಭೂಮಿಯನ್ನು ಪಂಚತ್ವ ವಿಶೇಷ ಅಂತ ಕರೀತಾರೆ. ಅದಕ್ಕೆ ಆಚಾರ್ಯರು ಹೇಳಿದ್ರು, ವಿಶೇಷೇಣ ಗುಣೋದ್ರೇಕಾತ್ ವಿಶೇಷ ಪೃಥಿವೀ ಸ್ಮೃತ ಅಂತ. ಸತ್ವರಜಸ್ತಮೋ ಗುಣಗಳು ಮತ್ತು ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ ಎಲ್ಲವೂ ಕೂಡ ಎದ್ದು ಕಾಣುವುದರಿಂದ, ಗುಣಗಳ ಜೊತೆಗೆ ಕಾಣುವುದರಿಂದ ಇದನ್ನು ವಿಶೇಷ ಅಂತ ಕರೀತಾರೆ. ಈ ಭೂಮಿಯೇ ಇಲ್ಲವಾಗಿ ಬಿಡುತ್ತೆ, ಅದು ಪ್ರಳಯ. ಅದಕ್ಕೆ ಹೇಳಿದ್ರು ಕೇವಲ ಪಂಚತ್ವ ಅಲ್ಲ, ಅವಿಶೇಷಾಯ. ಇದು ಪ್ರಳಯದ ಲಕ್ಷಣ ಅಂತಂದರು. ಅದರಿಂದಾಗಿ ಪ್ರಳಯದ ಲಕ್ಷಣ 2. ಒಂದು ಪಂಚತ್ವ, ಪಂಚಭೂತಗಳು ಒಟ್ಟಿಗೆ ಇಲ್ಲದೇ ಇರೋದು, ಅದು ಪಂಚತ್ವ. 5 ಆಗಿ ಬಿಡೋದು ಅಂದರೆ ಬೇರ್ಪಡೆಯಾಗುವುದು ಅಂತ ಅರ್ಥ. ಉಳಿದ ಎಲ್ಲ ಸಾವಿಗಳಿಗಿಂತ ಪ್ರಳಯ ಅನ್ನೋದು ಇನ್ನೂ ದೊಡ್ಡದು. ಯಾಕೆ ಅಂತಂದರೆ ಅವಿಶೇಷಾಯ. ಯಾವ ಗುಣದ ಅಭಿವ್ಯಕ್ತಿಯೂ ಆಗಲ್ಲ. ಯಾಕೆಂದರೆ ಎಲ್ಲ ಗುಣದ ಮಾಧ್ಯಮ ಅಭಿವ್ಯಕ್ತಿ ಭೂಮಿ. ಆ ಎಲ್ಲ ಗುಣದ ಅಭಿವ್ಯಕ್ತಿ ಅಲ್ಲಿ ಇರೋದಿಲ್ಲ. ಹೀಗಾಗಿ ಅವಿಶೇಷಾಯ ಕಲ್ಪ್ಯತೆ ಭುವನೈಃ ಸಹ ಅಂದರು. ಸರಿ, ಈ ಪ್ರಳಯ ಅಂದರೆ ಏನು ಅಂತ ಗೊತ್ತಾಯಿತು. ಈ ಪ್ರಳಯಕ್ಕೆ ಒಂದು ಪ್ರೊಸೀಜರ್ ಇರಬೇಕಲ್ಲ. ಇದ್ದಕ್ಕಿದ್ದ ಹಾಗೆ ಏನೂ ಆಗೋದಿಲ್ಲ ಅಲ್ವೇ? ಇದಕ್ಕೊಂದು ಪ್ರಕ್ರಿಯೆ, ಕ್ರಮ ಪ್ರಕ್ರಿಯೆ ಇರಬೇಕು, ಒಂದು ಆರ್ಡರ್ ಇರಬೇಕು. ಇದಾದ ಮೇಲೆ ಇದಾಗತ್ತೆ ಅಂತ. ಈಗ ಹುಟ್ಟುವಾಗ ಆರ್ಡರ್ ಇದೆ, ಸಾಯುವಾಗಲೂ ಆರ್ಡರ್ ಇದೆ. ಅದೇ ರೀತಿ ಸೃಷ್ಟಿಯಲ್ಲಿಯೂ ಆರ್ಡರ್ ಇದೆ, ಪ್ರಳಯದಲ್ಲೂ ಆರ್ಡರ್ ಇರಲೇಬೇಕಲ್ವಾ? ಹೌದು, ಇರಬೇಕು. ಯಾವುದದು? ಈ ಸೃಷ್ಟಿಯ ಆರ್ಡರ್ನ ಬಗೆಗೂ ಯೋಚನೆ ಮಾಡದೆ, ಪ್ರಳಯದ ಆರ್ಡರ್ನ ಬಗೆಗೂ ಯೋಚನೆ ಮಾಡದೆ, ನಡುವೆ ಓಲಾಡುವವರು ನಾವು ಸರ್ವಜ್ಞರು ಅಂತ ಅದು ಹೆಂಗೆ ತೀರ್ಮಾನ ಮಾಡಿಕೊಳ್ತೇವೆ? ಅದೊಂದು ದೇವರು ನಮಗೆ ಕವಿಸುವ ಬುದ್ಧಿಮಾಯಿ. ದೇವರಲ್ಲೇ ಕೇಳ್ಕೊಳ್ಬೇಕು, ಆ ತರಹದ ಅಹಂಕಾರ ನಮಗೆ ಬರಸಬೇಡ. ಯಾಕೆ ಅಂದರೆ ಆಚೆ ತುದಿಯೂ ಕಂಡಿಲ್ಲ, ಈ ತುದಿಯೂ ಕಂಡಿಲ್ಲ, ಮೊದಲು ಕಂಡಿಲ್ಲ, ಕೊನೆಯೂ ಕಂಡಿಲ್ಲ. ಅದರಿಂದಾಗಿ ಶಾಸ್ತ್ರ ಮಾತ್ರ ಆಧಾರ. ಇದನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗಬೇಕು. ಅದರಿಂದ ಪ್ರಳಯ ಒಂದು ಕ್ರಮವನ್ನು ಹೊಂದಿದೆ ಅಂತಂದರೆ ಆ ಕ್ರಮ ಯಾವುದು? ಅದನ್ನು ಹೇಳ್ತಾರೆ. ಅನ್ನೇ ಪ್ರಲೀಯತೆ ಮರ್ತ್ಯಂ ಅನ್ನಂ ಧಾನಾ ಸುಲೀಯತೆ ಧಾನಾ ಭೂಮೌ ಪ್ರಲೀಯಂತೆ ಭೂಮಿರ್ಗಂಧೆ ಪ್ರಲೀಯತೆ ಅಂತ ಹೇಳ್ತಾರೆ. ಅನ್ನೇ ಪ್ರಲೀಯತೆ ಮರ್ತ್ಯಂ. ಪ್ರತಿಯೊಂದು ಮನುಷ್ಯ ಶರೀರ, ಅನ್ನದ ವಿಕಾರ ಅಂತ ಏನಿದೆ ಎಲ್ಲವೂ ಅನ್ನದಲ್ಲಿ ಲಯ ಹೊಂದುತ್ತೆ. ಅನ್ನೇ ಪ್ರಲೀಯತೆ ಮರ್ತ್ಯಂ. ಅನ್ನಂ ಧಾನಾಸು ಲೀಯತೆ. ಅನ್ನ ಅನ್ನೋದು ಧಾನ್ಯದಲ್ಲಿ ಉಡುಗಿ ಹೋಗುತ್ತೆ, ಧಾನ್ಯ ಅನ್ನೋದು ಭೂಮಿಯಲ್ಲಿ ಉಡುಗಿ ಹೋಗುತ್ತೆ.
ಭೂಮಿ ಗಂಧವನ್ನು ಬೀರದಂತೆ ಆಗುತ್ತೆ. ಇದು ಪ್ರಕ್ರಿಯೆ. ಈ ಪ್ರಕ್ರಿಯೆಯನ್ನು ಒಂದು ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡಿಕೊಳ್ಳೋಣ. ಇವಾಗ ಮರ್ತ್ಯ ಅಂದರೆ ಏನು? ಮರಣಧರ್ಮವಾದ ಶರೀರ ಎಲ್ಲವೂ ಮರ್ತ್ಯವೇ. ಇದು ಎಲ್ಲವೂ ಕೂಡ ದೇಹ, ಪ್ರಾಣಿ ಪ್ರಪಂಚದ ದೇಹ ಅಂತನ್ನೋದೇನಿದೆ ಅದು ಎಲ್ಲ ಚರ ಮತ್ತು ಅಚರ ಪ್ರಾಣಿಗಳು, ಮುಖ್ಯವಾಗಿ ಚರಪ್ರಪಂಚ. ಚರಪ್ರಪಂಚದಲ್ಲಿ ಕ್ರಿಮಿ, ಕೀಟ, ಪಕ್ಷಿ, ಮನುಷ್ಯ ಎಲ್ಲರಿದ್ದಾರೆ. ಇವರೆಲ್ಲರೂ ಕೂಡ ಅನ್ನೇ ಪ್ರಲೀಯತೆ, ಅನ್ನದಲ್ಲಿ ಲಯವನ್ನು ಹೊಂದುತ್ತಾರೆ. ಅಂದರೆ ದೇಹ ಪೂರ ನಾಶ ಆಗತ್ತೆ. ಯಾಕೆ ಅಂದರೆ ಅನ್ನ ಇರಲ್ಲ. ಆದ್ದರಿಂದ ಅನ್ನಂ ಧಾನ ಸುಲೀಯತೆ. ನೆಕ್ಸ್ಟ್ ಸ್ಟೆಪ್, ಅನ್ನ ಅನ್ನೋದು ಧಾನ್ಯಗಳಲ್ಲಿ ಲಯಗೊಳ್ಳುತ್ತೆ. ಇಲ್ಲಿ ಆಚಾರ್ಯರು ನಿರೂಪಣೆ ಮಾಡಿದ್ರು, ದೇವ್ಯಾಂ ಓಷಧಿ ಮಾನಿನ್ಯಾಂ ಲೀಯತೆ ಅನ್ನಾಭಿಮಾನಿನಿ ಅಂದರು. ಓಷಧಿ ಮಾನಿನ್ಯಾಂ, ಧಾನ್ಯಕ್ಕೆ ಅಭಿಮಾನಿಯಾಗಿರುವ ದೇವಿಯಲ್ಲಿ ಅನ್ನಾಭಿಮಾನಿಯಾದ ದೇವತೆ ಲಯವನ್ನು ಹೊಂದುತ್ತಾನೆ. ಅಂದರೆ ಅವನು ಕೆಲಸ ನಿಲ್ಲಿಸ್ತಾನೆ ಅಂತ ಅರ್ಥ. ಲಯ ಹೊಂದೋದು ಅಂದರೆ ಅಂತಿಮವಾಗಿ ಇನ್ಯಾಕ್ಷನ್, ಲಯವನ್ನು ಹೊಂದೋದು, ಕಣ್ಮರೆಯಾಗೋದು, ಕೆಲಸ ನಿಲ್ಲಿಸೋದು ಅಂತ ಮುಖ್ಯವಾಗಿ ಅರ್ಥ. ಇದರಿಂದ ಎರಡು ಗೊತ್ತಾಗುತ್ತೆ ನಮಗೆ. ಒಂದು, ಅನ್ನಾಭಿಮಾನಿ ದೇವತೆ ಧಾನ್ಯಾಭಿಮಾನಿ ದೇವತೆಯ ಇದು ವಶ, ಇದು ಒಂದು. ಎರಡನೆಯದ್ದು, ಇದು ಲಯ ಆಗತ್ತೆ ಅಂದರೆ ಇವನು ಕೆಲಸ ನಿಲ್ಲಿಸ್ತಾನೆ, ಜಡವಾದದ್ದು ಹುಟ್ಟೋಲ್ಲ. ಚೇತನ ಈ ಇನ್ನೊಬ್ಬ ಅಭಿಮಾನಿಯ ವಶ, ಜಡವಾದದ್ದು ಕೆಲಸ ಮಾಡೋಲ್ಲ. ಏಕೆಂದರೆ ಚೇತನ ಇಲ್ಲ. ಕೇವಲ ಕಾರು ತನ್ನಿಂದ ತಾನೇ ಹೋಗೋದಿಲ್ಲ ಅಲ್ವೇ? ಹಾಗೆ ಇದು ಕೂಡ. ಈ ಎರಡು ದ್ವಿಮುಖವಾದ ಪರಿಸ್ಥಿತಿಯನ್ನು ಆಚಾರ್ಯರು ಒಂದೇ ಗುಕ್ಕಿನಲ್ಲಿ ಹೇಳ್ತಾರೆ. ದೇವ್ಯಾಂ ಓಷಧಿ ಮಾನಿನ್ಯಾಂ ಲೀಯತೆ ಅನ್ನಾಭಿಮಾನಿನಿ ಅಂತ. ಸೊ ಅನ್ನೇ ಪ್ರಲೀಯತೆ ಮರ್ತ್ಯಂ. ಮರ್ತ್ಯಂ ಎಲ್ಲ ಹುಟ್ಟು ಸಾವುಗಳ ನಡುವೆ ಓಡಾಡುವ ಪ್ರಪಂಚ ಅನ್ನೇ ಪ್ರಲೀಯತೆ, ಅನ್ನದಲ್ಲಿ ಲಯಗೊಳ್ಳುತ್ತದೆ. ಅಂದರೆ ಮನುಷ್ಯರ ದೇಹ ಇರದಂತೆ ಆಗತ್ತೆ. ಅನ್ನಂ ಧಾನ ಸುಲೀಯತೆ, ಈ ಅನ್ನ ಮೊದಲಾದವುಗಳೆಲ್ಲ ಮತ್ತೆ ಧಾನ್ಯದಲ್ಲಿ ಲಯವನ್ನು ಹೊಂದುತ್ತದೆ. ಧಾನ್ಯ ಅನ್ನೋದು ಭೂಮಿಯಲ್ಲಿ ಉಡುಗಿ ಹೋಗುತ್ತೆ. ಇಲ್ಲೂ ಕೂಡ ಎರಡು ರೀತಿ ಅನ್ವಯ ಮಾಡಿಕೊಳ್ಬೇಕು. ಧಾನ್ಯಾಭಿಮಾನಿ ದೇವತೆಗಳು ಭೂದೇವಿಯ ಅಧೀನರಾಗಿದ್ದಾರೆ. ಅನ್ನಾಭಿಮಾನಿಗಳಾದ ದೇವತೆಗಳು, ಧಾನ್ಯಾಭಿಮಾನಿ ದೇವತೆಗಳು ಭೂದೇವಿಯ ಅಧೀನರಾಗಿದ್ದಾರೆ. ಆಗ ಭೂಮಿಯಲ್ಲಿ ಒಂದು ಸಮಸ್ಯೆ. ಭೂದೇವಿ ಏನಿದ್ದಾಳೆ ಅವಳು ಗಂಧಾಭಿಮಾನಿಯಾದ ದೇವತೆಯಲ್ಲಿ ಲಯವನ್ನು ಹೊಂದುತ್ತಾಳೆ. ಅಲ್ಲಿಗೆ ಯಾವ ಪ್ರೊಡಕ್ಷನ್ನೂ ಇಲ್ಲ. ಇಡೀ ಭೂಮಿ ಯಾವ ಪ್ರೊಡಕ್ಷನ್ನು ಮಾಡದೆ ನಿಂತು ಬಿಡುತ್ತೆ. ಒಮ್ಮೆ ನೆನಪಿಸಿಕೊಳ್ಳಿ, ಕಣ್ಮುಚ್ಚಿ ನೆನಪಿಸಿಕೊಂಡ್ರೆ ಅದರ ಅಗಾಧತೆ ನಮ್ಮನ್ನು ದಿಗ್ಭ್ರಾಂತಿಗೀಡು ಮಾಡುತ್ತೆ. ಅಪ್ಸು ಪ್ರಲೀಯತೆ ಗಂಧ. ಸರಿ, ಈ ಗಂಧ ಅಂತ ಅನ್ನೋದು ಇದೆಯಲ್ಲ, ಅದು ಗುಣ. ವಸ್ತು ಅನ್ನೋದು ಗುಣದಲ್ಲಿ ಲಯ ಆಗೋದು ಹೇಗೆ ಅಂದರೆ, ವಸ್ತು ತನ್ನ ಭೌತಿಕ ಅಸ್ತಿತ್ವವನ್ನು ಕಳ್ಕೊಳ್ಳತ್ತೆ, ಸೂಕ್ಷ್ಮವಾಗಿ ಗುಣ ಇರುತ್ತೆ. ಯಾಕೆ ಈ ರೀತಿ ಹೇಳಬೇಕು ನೋಡಿ,
ಆಕಾಶ ಇರುತ್ತೆ, ಆಕಾಶದಲ್ಲಿ ಶಬ್ದ ಇರುತ್ತೆ. ಶಬ್ದ ಅನ್ನೋದು ಸ್ಪರ್ಶದ ಮೊದಲ ರೂಪ. ಶಬ್ದ ಅನ್ನೋದು ಸ್ಪರ್ಶದ ಪ್ರೀವಿಯಸ್ ಫಾರ್ಮ್. ಅದು ಶಬ್ದ ಇರುತ್ತೆ, ಆ ಶಬ್ದದಿಂದ ಆಮೇಲೆ ಶಬ್ದ ಅನ್ನೋದು ಕಂಡೆನ್ಸ್ಡ್ ಆಗಿ ಸ್ಪರ್ಶ ಆಗಿ ಅನುಭವಕ್ಕೆ ಬರುತ್ತೆ. ಹೀಗಾಗಿ ವಸ್ತು ನಾಶ ಆದರೂ ಗುಣ ಇರುತ್ತೆ. ಇದು ಒಂದು ಹಂತದ ಸಮಾಧಾನ. ಎರಡನೆಯದ್ದು, ವಸ್ತು ಇದೆ, ಆ ವಸ್ತುವಿನ ಅಭಿಮಾನಿ ದೇವತೆಗಿಂತ ಗುಣದ ಅಭಿಮಾನಿ ದೇವತೆ ದೊಡ್ಡವ. ಹೀಗಾಗಿ ಆ ವಸ್ತುವಿನ ಅಭಿಮಾನಿ ದೇವತೆಗಿಂತ ಸ್ಪರ್ಶದ ಅಭಿಮಾನಿ, ಗಂಧದ ಅಭಿಮಾನಿ ದೊಡ್ಡವ. ಪೃಥ್ವಿ ಅಭಿಮಾನಿ ದೇವತೆಗಿಂತ ಸ್ಪರ್ಶಾಭಿಮಾನಿ ದೊಡ್ಡವ. ಆ ಕಾರಣದಿಂದ ಹೇಳ್ತಾರೆ, ಅಪ್ಸು ಪ್ರಲೀಯತೆ ಗಂಧ. ಗಂಧ ಅನ್ನೋದು ಉಳಿಯುತ್ತೆ, ಆ ಗಂಧ ಅನ್ನೋದು ನೀರಿನಲ್ಲಿ ಲಯ ಆಗತ್ತೆ. ಆಮೇಲೆ ಗಂಧ ಪೂರ್ತಿ ಇಲ್ಲ ಅಂತಾಯಿತು. ಒಂದು ಭೌತಿಕವಾದ ಫಾರ್ಮ್ ಇಲ್ಲ, ಆ ಭೂತದಲ್ಲಿ ಸಾರವೆನಿಸಿದ ಗಂಧವೂ ಇರೋದಿಲ್ಲ. ಆಮೇಲೆ ನೀರು ಸ್ವಗುಣೇರತೆ, ರಸದಲ್ಲಿ ಲಯ ಹೊಂದತ್ತೆ. ಅಂದರೆ ರಸ ಇರುತ್ತೆ, ನೀರಿರಲ್ಲ. ನೀರಿನ ಗುಣ ಅನ್ನೋದು ರಸ, ನೀರಿರಲ್ಲ, ರಸ ಇರುತ್ತೆ. ರಸಾಭಿಮಾನಿ ಇರ್ತಾನೆ ಅಂತ ಅರ್ಥ. ಲೀಯತೆ ಜ್ಯೋತಿಷಿ ರಸಃ. ಆಮೇಲೆ ರಸ ಅಂತನ್ನೋದು ಬೆಳಕಲ್ಲಿ ಲಯವನ್ನು ಹೊಂದುತ್ತದೆ. ರಸ ಅನ್ನೋದು ಬೆಳಕಲ್ಲಿ ಲಯವನ್ನು ಹೊಂದುತ್ತದೆ. ಇವತ್ತಿಗೂ ಕೂಡ ಸ್ವಲ್ಪ ಕಣ್ಮುಚ್ಚಿ ಕೂತ್ಕೊಂಡ್ರೆ ಬೆಳಕು ಅನ್ನೋದು ರಸದ ಹಿಂದಿನ ಫಾರ್ಮ್ ಅಂತ ಹೇಳಿ ನಮ್ಮ ಅನುಭವಕ್ಕೆ ಬರುತ್ತೆ. ತಂಪಾದ ಬೆಳಕು, ಬಿಸಿಲು ಎರಡೂ ಕೂಡ ರಸ. ಆದರೆ ಆ ರಸ ಅನ್ನೋದು ನಾಲಿಗೆಗೆ ತಾಗಲ್ಲ. ಬಿಸಿಲನ್ನು ಹೀರಿಕೊಂಡೆ ತಂಪಾದ ಗಾಳಿಯನ್ನು ನಾನು ಕುಡಿದು ರಸಾಸ್ವಾದನೆ ಮಾಡಿಕೊಂಡೇ ಆಗಲ್ಲ. ಆದರೆ ಆ ರಸದ ಹಿಂದಿನ ಅನುಭವ ಸ್ಪರ್ಶದಲ್ಲಿ ಅಭಿವ್ಯಕ್ತ ಆಗತ್ತೆ, ಆದರೆ ನಾಲಿಗೆಗೆ ತಾಗಲ್ಲ ಅಷ್ಟೇ. ಅದರಿಂದ ಈ ಸ್ಪರ್ಶಾಭಿಮಾನಿ ದೇವತೆ ಏನಿದ್ದಾನೆ ಅವನಿಗಿಂತ ರಸಾಭಿಮಾನಿ ದೇವತೆ ಅವನು ಕಿರಿಯ. ರಸ ಅನ್ನೋದು ಸ್ಪರ್ಶದಲ್ಲಿ ಬೆಳಕಿನಲ್ಲಿ ಲಯವನ್ನು ಹೊಂದುತ್ತೆ. ಜ್ಯೋತಿ ರೂಪೇ ಪ್ರಲೀಯತೆ. ಆಮೇಲೆ ಆ ಬೆಳಕು ಅಂತನ್ನೋದು ರೂಪದಲ್ಲಿ ಲಯವನ್ನು ಹೊಂದುತ್ತದೆ. ರೂಪಂ ವಾಯೌ ಸಚ ಸ್ಪರ್ಶೆ. ರೂಪ ಅನ್ನೋದು ವಾಯುವಿನಲ್ಲಿ ಕಣ್ಮರೆಯಾಗಿ ಬಿಡುತ್ತೆ. ಲೀಯತೆ ಸೋಪಿ ಚಾಂಬರೆ. ಆಮೇಲೆ ಆ ಒಂದು ಸ್ಪರ್ಶ ಆಕಾಶದಲ್ಲಿ ಲಯವನ್ನು ಹೊಂದಿಬಿಡುತ್ತೆ. ಅಂಬರಂ ಶಬ್ದ ತನ್ಮಾತ್ರೆ. ಇಡೀ ಆಕಾಶ ಶಬ್ದದಲ್ಲಿ ಲಯವನ್ನು ಹೊಂದುತ್ತದೆ. ಇಂದ್ರಿಯಾಣಿ ಸ್ವಯೋನಿಷು. ಆಗ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ತಮಗೆ ಆಶ್ರಯ ನೀಡಿದ ತಮಗಿಂತ ಹಿರಿಯರಾದ ದೇವತೆಗಳಲ್ಲಿ ಲಯವನ್ನು ಹೊಂದುತ್ತಾರೆ. ಯೋನಿರ್ವೈಕಾರಿಕೆ ಸೌಮ್ಯ ಲೀಯತೆ ಮಹತೀಶ್ವರೇ. ಶಬ್ದೋ ಭೂತಾದಿಮಪ್ಯೇತಿ ಭೂತಾದಿರ್ಮಹತಿ ಪ್ರಭು. ಈಗ ತಾಮಸಾಹಂಕಾರ ಅಂತನ್ನೋದು ಕಂಡೆನ್ಸ್ಡ್ ಆಗಿ ಇರುತ್ತೆ. ತಾಮಸಾಹಂಕಾರದಿಂದ ಭೂತ ಪ್ರಪಂಚದ ಜನನ, ಪಂಚಭೂತಗಳು. ತೈಜಸಾಹಂಕಾರದಿಂದ ಇಂದ್ರಿಯಗಳ ಜನನ. ವೈಕಾರಿಕ ಅಹಂಕಾರದಿಂದ ದೇವತೆಗಳ ಜನನ. ಇದರಲ್ಲಿ ತಾಮಸಾಹಂಕಾರ ಮೊದಲು ಡಿಫ್ಯೂಸ್ ಆಗತ್ತೆ. ತಾಮಸಾಹಂಕಾರದ ಜೊತೆಗೆ ಇದ್ದ ವೈಕಾರಿಕ ಅಹಂಕಾರ ಅಂತನ್ನೋದು ಕೂಡ ಕಣ್ಮರೆಯಾಗತ್ತೆ.
ವೈಕಾರಿಕ ಅಹಂಕಾರ ಅಂದರೆ ದೇವತೆಗಳ ಕ್ರಿಯೆ, ಅದೆಲ್ಲವೂ ಕೂಡ ನಿಂತು ಬಿಡುತ್ತೆ. ಸೃಷ್ಟಿ ಅಂತನ್ನೋದು ಈ ರೀತಿ ಕುಗ್ಗುತ್ತಾ ಹೋಗುತ್ತೆ. ಅದೇ ಪ್ರಳಯ. ಯೋ ನಿರ್ವೈಕಾರಿಕೆ ಸೌಮ್ಯ ಲೀಯತೆ ಮಹತೀಶ್ವರೇ. ಸೌಮ್ಯ, ಎಲೈ ಉದ್ಧವನೇ, ವೈಕಾರಿಕೆ ಯೋನಿ ಲೀಯತೆ. ಇಂದ್ರಿಯಕ್ಕೆ ಕಾರಣವಾದ ತಾಮಸಾಹಂಕಾರ ಮತ್ತು ಇಂದ್ರಿಯದ ಒಳಗಡೆ ಕೆಲಸ ಮಾಡುವ ತೈಜಸಾಹಂಕಾರ, ಇವೆರಡೂ ಕೂಡ ವೈಕಾರಿಕ ಅಹಂಕಾರದಲ್ಲಿ ಲಯವನ್ನು ಹೊಂದುತ್ತದೆ. ಆ ವೈಕಾರಿಕ ಅಹಂಕಾರ ಅನ್ನೋದು ಮಹತ್ತತ್ವದಲ್ಲಿ ಲಯವನ್ನು ಹೊಂದುತ್ತದೆ. ಶಬ್ದೋ ಭೂತಾದಿಮಪ್ಯೇತಿ ಭೂತಾದಿರ್ಮಹತ ಪ್ರಭು. ಶಬ್ದ ಅಂತನ್ನೋದು ತಾಮಸಾಹಂಕಾರದ ಜೊತೆಗೆ ಪೂರ್ತಿ ಪ್ರಳಯವನ್ನು ಹೊಂದಿರುತ್ತೆ. ಅದಾದ ಮೇಲೆ ಈ ಅಹಂಕಾರದ ಒಡೆಯನಾದ ಸದಾಶಿವ, ಅಹಂಕಾರದ ಒಡೆಯನಾದ ಸದಾಶಿವ ಮಹತ್ತತ್ವಾಭಿಮಾನಿಯಾದ ಬ್ರಹ್ಮದೇವರಲ್ಲಿ ಲಯವನ್ನು ಹೊಂದುತ್ತಾನೆ. ಅಲ್ಲಿಗೆ ಪ್ರಳಯದ ಚಕ್ರ ಪೂರ್ಣ ಆಯಿತು. ಪ್ರಳಯ ಅಂದರೆ ಈಗ ಹೇಳಬಹುದು, ಅಭಿಮಾನಿ ದೇವತೆಗಳು ತಮಗಿಂತ ಮೇಲ್ಗಡೆಯ ದೇವತೆಗಳಲ್ಲಿ ತಮ್ಮ ಕಾರ್ಯಭಾರವನ್ನು ಸಮರ್ಪಣೆ ಮಾಡಿ ಇನ್ನು ಜಗತ್ತಿನಲ್ಲಿ ನಾವು ಕೆಲಸ ಮಾಡೋದಿಲ್ಲ ಅಂತ ತೀರ್ಮಾನ ಮಾಡೋದೇ ಪ್ರಳಯ. ನೋಡಿ, ಸ್ವಾಪ ಅಥವಾ ಸುಷುಪ್ತಿ ಅಂತ ಹೇಳ್ತೇವೆ. ಸ್ವ ತನ್ನ ಸ್ವರೂಪ, ಜೈವಿಕ ಸ್ವರೂಪದ ಹತ್ತಿರ ಇರುವ ಪರಮಾತ್ಮನನ್ನು ಆಪ್ತಿ ಹೊಂದುವುದು. ತಮಗೆ ಅತ್ಯಂತ ಹತ್ತಿರನಾದ ಪರಮಾತ್ಮನ ಹತ್ತಿರ ಇರುವುದನ್ನು ಸುಷುಪ್ತಿ ಅಥವಾ ಸ್ವಾಪ ಅಂತ ಕರೀತಾರೆ. ಅದೇ ರೀತಿ ಪ್ರಳಯ ಅಂದರೂ ಕೂಡ ಈ ಹಿನ್ನೆಲೆಯಿಂದ ಪ್ರಳಯ ಅಂತಂದರೆ ಚಿಕ್ಕ ಅಭಿಮಾನಿ ದೇವತೆಗಳು ತಮಗಿಂತ ದೊಡ್ಡ ದೇವತೆಗಳಲ್ಲಿ ದೇಹವನ್ನು ವಿಸರ್ಜನೆ ಮಾಡಿ ನಾವು ನಮ್ಮ ಕೆಲಸವನ್ನು ಇನ್ನೂ ಮುಗಿಸಿದ್ದೇವೆ ಅಂತ ಚಿಂತನೆ ಮಾಡೋದೇನಿದೆ ಅದು ಪ್ರಳಯ. ಹೇಗೆ ಇಂದ್ರಿಯದ ವ್ಯಾಪಾರವೆಲ್ಲ ನಿಂತು ಇಂದ್ರಿಯದ ಕೆಲಸ ಎಲ್ಲ ಡ್ರಾಪೌಟ್ ಆಗಿ ಇಂದ್ರಿಯ ಅನ್ನೋದು ಇರುತ್ತೆ, ಕೆಲಸ ಮಾಡ್ತಾ ಇರಲ್ಲ, ಅದು ಗಾಢವಾದ ನಿದ್ರೆ. ಅದರ ಇನ್ನೂ ಮುಂದುವರಿದ ಭಾಗ ಪ್ರಳಯ ಅಂತಂದು ಇಷ್ಟು ಗಾಢವಾಗಿ ಇದೆ. ಸಲೀಯತೆ ಮಹಾನ್ ಸ್ವೇಷು ಗುಣೇಚು ಗುಣವತ್ತಮಃ ತೇ ವ್ಯಕ್ತೇ ಸಂಪ್ರಲೀಯಂತೆ ತತ್ಕಾಲೇ ಲೀಯತೆ ವ್ಯಯೇ. ಆಮೇಲೆ ಪ್ರಕೃತಿ, ಇದನ್ನೆಲ್ಲವನ್ನು ಒಳಗೊಂಡ ಪ್ರಕೃತಿ, ಆ ಪ್ರಕೃತಿ ಏನಿದೆ ಅದು ತನ್ನ ಅಧಿಪತಿಯಲ್ಲಿ ಲಯವನ್ನು ಹೊಂದುತ್ತದೆ. ಇಲ್ಲಿ ಪ್ರಕೃತಿ ಅಂತಂದರೆ ಯಾರು? ಎರಡು ಲೆವೆಲ್ಲಿನ ಪ್ರಕೃತಿಯನ್ನು ನಾವು ತೆಗೆದುಕೊಳ್ಬೇಕು. ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಅಂತ ಈ ಮೂರು ರೂಪ ಬ್ರಹ್ಮದೇವರ ಪತ್ನಿಗೆ ಇದೆ. ಈ ಮೂರೂ ಜನ ಬ್ರಹ್ಮನಲ್ಲಿ ಲಯವನ್ನು ಹೊಂದುತ್ತಾರೆ. ಆ ಬ್ರಹ್ಮ ಲಕ್ಷ್ಮೀದೇವಿಯಲ್ಲಿ ಲಯವನ್ನು ಹೊಂದುತ್ತಾನೆ. ತ್ರಿವಿಧಾ ಮೂಲ ರೂಪಾಯಾಂ ಪ್ರಕೃತ್ಯಾಂ ಸಾ ವಿಲೀಯತೆ. ಆದರೂ
ಗಾಯತ್ರಿ, ಸರಸ್ವತಿ ಮತ್ತು ಸಾವಿತ್ರಿ ಅನ್ನುವ 3 ರೂಪದ ಸರಸ್ವತಿಯರು ತಮ್ಮ ಗಂಡನೊಡನೆ ಪ್ರಜ್ಞೆಯನ್ನು ಉಳಿಸಿಕೊಂಡೇ ಪ್ರಕೃತಿಯಲ್ಲಿ ಲಯವನ್ನು ಹೊಂದುತ್ತಾರೆ. ಅದರಿಂದಾಗಿ ಗುಣಾಧಿಕನಾದ ಪತಿಯ ಜೊತೆಗೆ ಪ್ರಜ್ಞೆ ಇಟ್ಟುಕೊಂಡೇ ಲಯವನ್ನು ಹೊಂದುತ್ತಾರೆ ಅಂತನ್ನುವ ಒಂದು ವಿಶೇಷವನ್ನು ಆಚಾರ್ಯರು ಇಲ್ಲಿ ಹೇಳ್ತಾರೆ. ಗುಣಾಧಿಕ ಪತಿರಪಿ ತಸ್ಯಾ ಸತ್ವಾದಿ ಭೇದತಃ ತ್ರಿವಿಧಾ ಮೂಲರೂಪಾಯಾಂ ಪ್ರಕೃತ್ಯಾಂ ಸಾ ವಿಲೀಯತೆ. ಪ್ರಕೃತಿರ್ಮೂಲರೂಪಾತಾ ಬ್ರಹ್ಮಪತ್ನಿ ಜಗನ್ಮಯ ಪುರುಷಾಭಿಧೇ ವಿರಿಂತೆ ಚ ಸಾ ಸ್ವಸ್ಮಿನ್ ಕಾಲ ಸಂಜ್ಞಕೆ. ಇವರೆಲ್ಲರೂ ಕೂಡ ಕಡೆಗೆ ಪುರುಷನಲ್ಲಿ ಲಯವನ್ನು ಹೊಂದುತ್ತಾರೆ. ಪುರುಷ ಅಂತನ್ನೋದು ಬ್ರಹ್ಮದೇವರ ಒಂದು ರೂಪ. ಆ ಬ್ರಹ್ಮದೇವರು ಕಾಲ ಅಂತ ಹೆಸರಿಟ್ಟುಕೊಂಡಿರುವ ತನ್ನಲ್ಲಿ ಲಯವನ್ನು ಹೊಂದುತ್ತಾರೆ. ಮತ್ತೆ ಬ್ರಹ್ಮದೇವರ 2 ರೂಪ ಇದೆ, ಒಂದು ಪುರುಷ ರೂಪ, ಇನ್ನೊಂದು ಕಾಲರೂಪ ಅಂತ. ಪುರುಷ ರೂಪರಾದ ಬ್ರಹ್ಮದೇವರು ತನ್ನಲ್ಲೇ, ಕಾಲರೂಪನಾದ ತನ್ನಲ್ಲೇ ಲಯವನ್ನು ಹೊಂದುತ್ತಾರೆ. ಕಾಲಾಭಿಧೋ ವಿರಿಂಚಸ್ತು ಮಹಾಲಕ್ಷ್ಮ್ಯಾಂ ವಿಲೀಯತೆ ಅಂತರಾಚಾರ್ಯರು. ಈ ಕಾಲ ಎನ್ನುವ ಹೆಸರಿನ ಬ್ರಹ್ಮ ಲಕ್ಷ್ಮಿಯಲ್ಲಿ ಲಯವನ್ನು ಹೊಂದುತ್ತಾನೆ. ಜೀವಮಾಯೇತಿ ಯಾಮಾಹು ಸಾಚ ಸತ್ವಾದಿಭೇದತಃ. ಅವಳನ್ನು ಜೀವಮಾಯ ಅಂತ ಕರೀತಾರೆ. ಜೀವಮಾಯ ಅಂತನ್ನುವ ಪದಪ್ರಯೋಗ ಗೀತೆಯಲ್ಲಿ ಬಹಳವಾಗಿ ಬಂದಿದೆ. ಅನುಗೀತೆಯಲ್ಲಿಯೂ ಇದೆ, ಗೀತೆಯಲ್ಲಿಯೂ ಇದೆ, ಭಾಗವತದಲ್ಲಿಯೂ ಅನೇಕ ಕಡೆ ಜೀವಮಾಯಾಂ ಶಿಸೃಕ್ಷತೀಂ ಅಂತ ಹೇಳಿ ಇದೆ. ಈ ಜೀವಮಾಯೆಯಲ್ಲಿ ಲಯವನ್ನು ಹೊಂದುತ್ತಾನೆ. ತ್ರಿವಿಧೈಕತ್ವಮಾಪಾದ್ಯ ವಿಷ್ಣಾವೇವ ಪ್ರಲೀಯತೆ. ಅವಳು ಸತ್ವರಜಸ್ತಮೋ ಭೇದವುಳ್ಳವಳಾಗಿ, ಅಂದರೆ ಶ್ರೀ ಭೂ ದುರ್ಗಾ ರೂಪಳಾಗಿ ಪರಮಾತ್ಮನಲ್ಲಿ ಲಯವನ್ನು ಹೊಂದುತ್ತಾಳೆ. ಸರಿ, ಇಲ್ಲಿ ತನಕ ಎಲ್ಲ ಬ್ರಹ್ಮನ ತನಕದ ಜೀವರು ತಮ್ಮ ಕೆಲಸವನ್ನು ಬಿಟ್ಟರು. ಲಕ್ಷ್ಮೀದೇವಿಯ ಲಯ ಅಂದರೆ ಎಂಥದ್ದದು? ಇವರಿಗೆಲ್ಲರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಬಾಹ್ಯ ಕ್ರಿಯೆ, ಬಾಹ್ಯ ಜ್ಞಾನ ಅವುಗಳ ಲೋಪವೂ ಇದೆ. ಆದರೆ ಲಕ್ಷ್ಮೀದೇವಿಗೆ ಲಯ ಬೇರೆ ತರಹ. ಹರೇರತ್ಯಂತ ಸಾಮೀಪ್ಯಂ ಲಯೋ ಲಕ್ಷ್ಮ್ಯಾ ಪ್ರಕೀರ್ತಿತಃ. ಪರಮಾತ್ಮನ ಅತ್ಯಂತ ಸಾಮೀಪ್ಯ ಏನಿದೆ ಅದು ಲಕ್ಷ್ಮಿಯ ಲಯ ಅಂತಂದರು. ಪುರುಷೇಣಾಪಿ ಸಾಮೀಪ್ಯಂ ಪ್ರಕೃತಿರ್ಲಯ ಉಚ್ಯತೆ. ಅಥವಾ ಪರಮಾತ್ಮನ ಜೊತೆಗೆ ಮಾತ್ರ ಇರುವುದನ್ನು ಕೂಡ ಪ್ರಕೃತಿಯ ಲಯ ಅಂತ ಕರೀತಾರೆ. ಬ್ರಹ್ಮ ಚ ಪ್ರಕೃತಿಶ್ಚೈವ ಮುಕ್ತಿಗೌ ವಿಲಯೇಯತಃ ಅತಸ್ಥೌ ಭಿನ್ನ ದೇಹೌ ತು ಜ್ಞಾನ ಮಾತ್ರೌ ತಮೀಪಗೌ. ಆ ಸಂದರ್ಭದಲ್ಲಿ ಬ್ರಹ್ಮದೇವರಿಗೆ ದೇಹ ಅನ್ನೋದಿರಲ್ಲ, ಜ್ಞಾನ ಇರುತ್ತೆ ಅನ್ನುವ ಒಂದು ವಿಶಿಷ್ಟ ವಿಷಯವನ್ನು ನಾವು ಅನುಸಂಧಾನ ಮಾಡಬೇಕು. ಪ್ರಳಯ ಅಂತ ಹೇಳಿದರೆ ಕ್ರಿಯೆಯ ಸ್ಥಗನ ಮತ್ತು ಜ್ಞಾನದ ಸ್ಥಗನ, ಇದು ಪ್ರಳಯದ ಕೋರ್. ಇದಕ್ಕನುಗುಣವಾಗಿ ಭೌತ ಪ್ರಪಂಚದಲ್ಲಿ ಏನು ಬೇಕಾದರೂ ನಡೀಬಹುದು, ಇದಕ್ಕೆ ಸಹಾಯಕವಾಗಿ. ಹೀಗೆ ಪ್ರಳಯವನ್ನು ದೇವರು ನಿರೂಪಣೆ ಮಾಡ್ತಾನೆ. ಅದನ್ನೇ ಹೇಳಿದ್ದು, ಸಲೀಯತೆ ಮಹಾನ್ಸ್ವೇಷು ಗುಣೇಶು ಗುಣವತ್ತಮಃ ಆತ್ಮ ಕೇವಲ ಆತ್ಮಸ್ಥೋ ವಿಕಲ್ಪಾಪಾಯ ಲಕ್ಷಣ. ಇಂತಹ ಲಕ್ಷ್ಮಿಯೂ ಕೂಡ ನನ್ನಲ್ಲಿ ಲಯವನ್ನು ಹೊಂದುತ್ತಾಳೆ. ಲಕ್ಷ್ಮಿಯ ಲಯ ಏನು ಅಂತ ಆಚಾರ್ಯರು ನಿರೂಪಣೆ ಮಾಡಿದರು.
ಏವಂ ಅನ್ವೀಕ್ಷಮಾಣಸ್ಯ ಕಥಂ ವೈಕಲ್ಪಿಕೋ ಭ್ರಮಃ ಮನಸೋ ಹೃದಿ ತಿಷ್ಠೇತ ವ್ಯೋಮ್ನಿ ವಾರ್ಕೋದಯೇ ತಮಃ. ಹೀಗೆ ಶಾಸ್ತ್ರಾನುಸಂಧಾನಪೂರ್ವಕವಾಗಿ ಸೃಷ್ಟಿಯನ್ನು ಪ್ರಳಯವನ್ನು ಅನುಸಂಧಾನ ಮಾಡುವವನಿಗೆ ಭ್ರಮೆ ಬರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಸಾಧಕ ಅನಿವಾರ್ಯವಾಗಿ ಸೃಷ್ಟಿ ಸ್ಥಿತಿ ಪ್ರಳಯಗಳನ್ನು ಚಿಂತನೆ ಮಾಡಬೇಕು. ಯಾಕೆ ಅಂದರೆ ಬುದ್ಧಿಗೆ ಕವಿದಿರುವ ಮಂಕು ದೂರ ಆಗಬೇಕು. ಆದ್ದರಿಂದ ದೇವರ ಬಗೆಗಿನ ಸ್ಫುಟವಾದ ಕಲ್ಪನೆ ಬರಬೇಕು. ಆದ್ದರಿಂದಾಗಿ ಚಿಂತನೆ ಮಾಡಬೇಕು. ಇದು ಸೃಷ್ಟಿ ಸ್ಥಿತಿ ಲಯಗಳನ್ನು ತಿಳಿದುಕೊಂಡವನಿಗೆ ಆಗುವ ಪ್ರಯೋಜನ ಏನು ಅಂದರೆ ನಿರ್ಭ್ರಮತ್ವ ಅಥವಾ ಅಭ್ರಮತ್ವ. ಭ್ರಮೆ ಇರಲ್ಲ ಅಂತ ಹೇಳ್ತಾರೆ. ಹೇಗೆ? ವ್ಯೋಮ್ನಿ ವಾರ್ಕೋದಯೇ ತಮಃ. ಆಗಸದಲ್ಲಿ ನೇಸರ ಬಂದಾಗ ಕತ್ತಲಿರುವುದುಂಟೆ, ಹಾಗೆ ಮನಸ್ಸಿನ ಕತ್ತಲೆ ಕಳೆಯುತ್ತೆ, ಮತ್ತೆ ಬರುತ್ತೆ, ಮತ್ತೆ ಶಾಸ್ತ್ರ ಅನ್ನೋದು ಬೇಕಾಗತ್ತೆ. ಹೀಗೆ ಇದೊಂದು ನಿರಂತರ ಚಕ್ರಭ್ರಮಣ. ಅದಕ್ಕೆ ನಾವು ಪದೇ ಪದೇ ಅನುಸಂಧಾನ ಮಾಡಬೇಕು ಅಂತ ಹೇಳೋದು. ಪದೇ ಪದೇ ಯಾಕೆ ಶಾಸ್ತ್ರಗಳನ್ನು ಚಿಂತನೆ ಮಾಡಬೇಕು ಅಂತಂದರೆ ಸೃಷ್ಟಿ ಸ್ಥಿತಿ ಲಯಗಳ ಚಿಂತನೆಯ ಆವೃತ್ತಿ ಎನ್ನುವುದು ಪದೇ ಪದೇ ಕವಿಯುವ ಅಜ್ಞಾನವನ್ನು ಪರಿಹಾರ ಮಾಡುತ್ತೆ. ನಾವು ನಿರ್ಭ್ರಮರಾಗ್ತೇವೆ. ಏಷ ಸಾಂಖ್ಯ ವಿಧಿ ಪ್ರೋಕ್ತಃ ಸಂಶಯಗ್ರಂಥಿ ಹೇತಿಕಃ ಪ್ರತಿಲೋಮಾನುಲೋಮಾಭ್ಯಾಂ ಪರಾವರದೃಶಾಮಯಾ. ಹೀಗೆ ಸಂಶಯವೆಂಬ ಗಂಟು ಗಂಟಾದ ಒಂದು ಪಾಶ ಸಾಧಕರನ್ನು ಕಟ್ಟಿ ಹಾಕಬಾರದು ಅನ್ನುವ ದೃಷ್ಟಿಯಿಂದ ನಾನು ಈ ಸೃಷ್ಟಿ ಸ್ಥಿತಿ ಪ್ರಳಯಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಿರೂಪಣೆ ಮಾಡಿದ್ದೇನೆ ಅಂತ ಕೃಷ್ಣ ಹೇಳ್ತಾನೆ. ಪ್ರತಿಲೋಮ ಅನುಲೋಮಾಭ್ಯಾಂ. ಕೆಲವೊಮ್ಮೆ ಪ್ರಳಯವನ್ನು ಹೈಲೈಟ್ ಮಾಡಿ ಹೇಳಿರ್ತೇನೆ, ಕೆಲವೊಮ್ಮೆ ಸ್ಥಿತಿಯನ್ನು ಹೈಲೈಟ್ ಮಾಡಿ ಹೇಳಿರ್ತೇನೆ, ಕೆಲವೊಮ್ಮೆ ಸೃಷ್ಟಿಯನ್ನು. ಆ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಏನೇನು ಏರಿಳಿತಗಳಾಗತ್ತೆ ಅದಕ್ಕೆ ಸಂಬಂಧಪಟ್ಟ 5 ಕ್ರಿಯೆಗಳನ್ನು ಎಲ್ಲವನ್ನೂ ಹೇಳಿದ್ದೇನೆ. ಅದಕ್ಕೆ ನೀವು ಅನುಸಂಧಾನ ಮಾಡಬೇಕು ಅಂತ ಕೃಷ್ಣ ಈ ಮೂಲಕ ಹೇಳ್ತಾನೆ ಅನ್ನುವಲ್ಲಿಗೆ 24ನೆಯ ಅಧ್ಯಾಯ ಮುಗಿದಿದೆ. ಶ್ರೀ ಭಗವಾನುವಾಚ ಗುಣಾನಾಮಪ್ಯಮಿಶ್ರಾಣಾಂ ಪುಮಾನ್ ವೇದ ಯಥಾ ಭವೇತ್ ತನ್ಮೇ ಪುರುಷವರ್ಯೇದಂ ಉಪಧಾರಯ ಶಂಸತಃ. ಹೀಗೆ ಭಾಗವತದ ಏಕಾದಶ ಸ್ಕಂಧದ 24ನೆಯ ಅಧ್ಯಾಯ ಆದಮೇಲೆ 25ನೆಯ ಅಧ್ಯಾಯಕ್ಕೆ ಕಾಲಿಟ್ಟು ಮೊದಲನೇ ಶ್ಲೋಕವನ್ನು ನಾವಿಲ್ಲಿ ನೋಡಿದ್ದೇವೆ. ಅವನು ಹೇಳ್ತಾನೆ, ಸತ್ವರಜಸ್ತಮೋ ಗುಣಗಳು ಪ್ರತ್ಯೇಕವಾಗಿದ್ದಾಗ ಯಾವ ರೀತಿ ಇರ್ತವೆ ಅನ್ನೋದನ್ನು ತಿಳ್ಕೊಳ್ಬೇಕು. ಈ ಗುಣಗಳ ಎಫೆಕ್ಟು ದೈನಂದಿನ ಜೀವನದಲ್ಲಿ ಏನಾಗತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕು. ಏಕೆಂದರೆ ಶಾಸ್ತ್ರ ಹೇಳೋದು ಯಾವಾಗಲೂ ಏನು ಕ್ರಿಯೆ ನಡೀತಾ ಇದೆ ಅಂತ. ಶಾಸ್ತ್ರ ಔಟ್ಡೇಟೆಡ್ ಆದದ್ದನ್ನು ಹೇಳೋದಿಲ್ಲ. ಅದನ್ನು ನಾವು ಅನುಸಂಧಾನ ಮಾಡಬೇಕಾದ್ರೆ ನಾವು ಔಟ್ಡೇಟೆಡ್ ಆಗಿರೋದ್ರಿಂದಾಗಿ ಅದನ್ನು ಹೊರಗಡೆ ಗುರುತಿಸಲಿಕ್ಕೆ ವಿಫಲರಾಗಿರಬಹುದು. ಅದು ನಮ್ಮ ಮತಿ ದೌರ್ಬಲ್ಯ. ಆದರೆ ಅದು ಶಾಸ್ತ್ರದ ದೌರ್ಬಲ್ಯ ಅಲ್ಲ. ಶಾಸ್ತ್ರದ ಹರಹು ಬಹಳ ಅಗಲವಾದ ಒಂದು ಹರವು ಅದರದ್ದು. ಅದರಿಂದಾಗಿ ಅವನು ಹೇಳ್ತಾನೆ, ದೈನಂದಿನ ಜೀವನದಲ್ಲಿ ಈ ಸತ್ವರಜಸ್ತಮೋ ಗುಣಗಳು ಯಾವ ರೀತಿಯಾದ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ತಿಳಿಬೇಕು. ಅದನ್ನು ಹೇಳ್ತೇನೆ, ಕೇಳು. ಅಮಿಶ್ರಾಣಾಂ ಗುಣಾನಾಂ, ಮಿಶ್ರವಲ್ಲದ ಹಾಗೆಯೇ ಇರುವ ಗುಣಗಳ ಬಗ್ಗೆ ಹೇಳ್ತೇನೆ, ಕೇಳು. ಪುರುಷವರ್ಯ,
ದೇಹವನ್ನು ಹೊತ್ತವರಲ್ಲಿ ಅಗ್ರಗಣ್ಯ ನೀನು. ಯಾಕೆ ಅಂದರೆ ದೇಹ ಇರೋದು ಜ್ಞಾನಕ್ಕಾಗಿ. ಆ ತರಹದ ಜ್ಞಾನ ಗಳಿಸಿದವರಲ್ಲಿ ನೀನು ಅಗ್ರಗಣ್ಯ. ನನ್ನ ಎದುರುಗಡೆಯೇ ಕುಳಿತುಕೊಂಡು ಕೇಳ್ತಾ ಇದ್ದಿ. ಹೀಗಾಗಿ ಪುರುಷವರ್ಯ ಶಂಸತಃ ಹೇಳ್ತಾ ಇದ್ದೇನೆ, ಉಪಧಾರಯ ಗಮನ ಕೊಟ್ಟು ಕೇಳು. ಶಮೋದಮಸ್ಥಿತಿಕ್ಷೇಕ್ಷ ತಪಸ್ಸತ್ಯಂ ದಯಾ ಸ್ಮೃತಿ ತುಷ್ಟಿಸ್ತ್ಯಾಗೋ ಸ್ಪೃಹಾ ಶ್ರದ್ಧಾ ಹ್ರೀಕ್ಷಮಾ ನಿಸ್ತುತಿರ್ಧೃತಿ. ಸತ್ವಗುಣದ ಪರಿಣಾಮಗಳನ್ನು ಹೇಳ್ತೇನೆ ಕೇಳು. ಶಮಃ ನನ್ನಲ್ಲಿ ಭಕ್ತಿ, ದಮಃ ಇಂದ್ರಿಯ ನಿಗ್ರಹ, ದ್ವಂದ್ವವನ್ನು ತಡೆಗಟ್ಟೋದು. ಮನಸ್ಸಿನಲ್ಲಿ ಸೋಲು ಗೆಲುವು ಮೊದಲಾದವುಗಳ ದುಃಖ ಸುಖ ಇದ್ದೇ ಇರುತ್ತೆ. ಅದನ್ನು ನಾವು ನಿಗ್ರಹ ಮಾಡಬೇಕು. ಅದರಿಂದಾಗಿ ದಮಃ, ತಿತಿಕ್ಷಾ, ಈಕ್ಷಾ ಜ್ಞಾನ, ತಪಃ ಯೋಚನೆ ಆಲೋಚನೆ, ಸತ್ಯಂ ಸಜ್ಜನರಿಗೆ ಹಿತವಾದ ನಡವಳಿಕೆ, ದಯೆ, ಸ್ಮೃತಿ ಶಾಸ್ತ್ರಗ್ರಂಥಗಳ ಚಿಂತನೆ, ತುಷ್ಟಿ ಸಿಕ್ಕಿದ್ದರಲ್ಲಿ ತೃಪ್ತಿ, ತ್ಯಾಗ ದೇವತೋದ್ದೇಶವಾಗಿ ಮತ್ತು ನಮ್ಮ ಜೊತೆಗೆ ಇರುವವರ ಮೇಲಿನ ಕೃತಜ್ಞತೆಗಾಗಿ ಏನು ನಮ್ಮದನ್ನು ತ್ಯಾಗ ಮಾಡ್ತೇವೆ ಅದನ್ನು ತ್ಯಾಗ ಅಂತ ಕರೀತಾರೆ. ಅಸ್ಪೃಹ ವಿಪರೀತವಾದ ಬಯಕೆ ಇಲ್ಲದಿರುವುದು, ಶಾಸ್ತ್ರದಿಂದ ನನಗೆ ಆನಂದರೂಪವಾದ ಪ್ರಯೋಜನ ಇದೆ ಅಂತ ಗಟ್ಟಿಯಾಗಿ ನಂಬೋದು. ಹರೀಹಿ ಕೆಟ್ಟ ಕೆಲಸ ಮಾಡುವುದರಿಂದ ನಾಚಿಕೆ, ಕ್ಷಮಾ ಬೇರೊಬ್ಬರ ತಪ್ಪನ್ನು ಮನ್ನಿಸುವುದು, ನಿಸ್ತುತಿ ಯಾರನ್ನೂ ಅಳತೆ ಮೀರಿ ಹೊಗಳದೇ ಇರುವುದು. ಇದು ನಾವು ಅಳವಡಿಸಿಕೊಳ್ಳಬೇಕಾದ ಗುಣ. ಧೃತಿ ಧೈರ್ಯ, ಇದೆಲ್ಲವೂ ಕೂಡ ಸತ್ವಗುಣದ ಪರಿಣಾಮಗಳು. ಕಾಮ ಈಹಾ ಮದಸ್ತೃಷ್ಣ ಸ್ತಂಭ ಆಶೀರ್ಭಿದಾ ಸುಖಂ ಮಹೋತ್ಸಾಹೋ ಯಶ ಪ್ರೀತಿ ಧಾರ್ಷ್ಟ್ಯ ವೀರ್ಯ ಬಲೋದ್ಯಮ. ಕಾಮ ನಮ್ಮ ದೇಹಕ್ಕೆ ಒಪ್ಪುವ, ಆತ್ಮಕ್ಕೆ ಸಲ್ಲದ ಅನೇಕ ಕೆಟ್ಟ ಬಯಕೆಗಳು ಕಾಮ. ಈಹ ವಿಪರೀತವಾದ ಚಟುವಟಿಕೆ, ರಾಗಪೂರ್ವಕವಾದ ಚಟುವಟಿಕೆ. ಮದಹ ಹಮ್ಮು, ತೃಷ್ಣಾ ಇನ್ನಷ್ಟು ಬೇಕು ಅನ್ನುವ ಅತೃಪ್ತಿ. ಸ್ತಂಭ ಸಾಕಷ್ಟು ನಾನು ಉನ್ನತಿಯಲ್ಲಿದ್ದೇನೆ ಅಂತನ್ನುವ ಅಹಂಕಾರ. ಆಶೀಹಿ ಬೇರೆ ಒಂದರ ಬಯಕೆ. ಭಿದಾ ಸ್ವಲ್ಪ ತಪ್ಪು ತಿಳುವಳಿಕೆ. ಅಸುಖ ಸುಖ ಇಲ್ಲದೇ ಇರೋದು. ಮನಸ್ಸಿನ ಉತ್ಸಾಹ, ಕೀರ್ತಿ, ಪ್ರೀತಿ, ಧಾರ್ಷ್ಟ್ಯ, ನಮ್ಮಿಂದ ತಪ್ಪಾಗಿದ್ದರೂ ತಪ್ಪಾಗಿಲ್ಲ ಅಂತನ್ನುವ ಒಂದು ಎದೆಗಾರಿಕೆ, ವೀರ್ಯ, ಬಲ, ಉದ್ಯಮ, ಇವುಗಳೆಲ್ಲವೂ ಕೂಡ ರಜೋಗುಣದ ಪರಿಣಾಮಗಳು ಅಂದರು. ಇನ್ನು ತಮೋಗುಣದ ಪರಿಣಾಮಗಳನ್ನು ಹೇಳ್ತಾರೆ. ಕ್ರೋಧ, ಲೋಭ, ಅನೃತಂ ತಪ್ಪು ತಿಳುವಳಿಕೆ. ಋತ ಅಂದರೆ ಸರಿಯಾದ ತಿಳುವಳಿಕೆ, ಅನೃತಂ ಅಂದರೆ ತಪ್ಪು ತಿಳುವಳಿಕೆ. ಹಿಂಸಾ, ಮಾಯಾ ಮೋಸ. ಡಂಭ, ಡಂಭ ಅಂತಂದರೆ ತನ್ನನ್ನು ಬಹಳ ದೊಡ್ಡದಾಗಿ ತೋರಿಸಿಕೊಳ್ಳೋದು. ಅಕ್ಷಮ, ಬೇರೆಯವರ ತಪ್ಪಿನಲ್ಲಿ ಝೀರೋ ಟಾಲರೆನ್ಸ್, ಅದಿರಬಾರದು ಅಂತ ಹೇಳ್ತಾರೆ. ನಮ್ಮ ತಪ್ಪಿನ ಬಗೆಗೆ ನಮಗೆ ಝೀರೋ ಟಾಲರೆನ್ಸ್ ಇರಬೇಕು. ಇಂಟಾಲರೆನ್ಸ್ ಇರಬೇಕಾದದ್ದು ನಮ್ಮ ತಪ್ಪಿನ ಬಗ್ಗೆ, ಬೇರೆಯವ್ರ ತಪ್ಪಿನ ಬಗ್ಗೆ ಅಲ್ಲ. ಬೇರೆಯವ್ರ ತಪ್ಪನ್ನು ಕ್ಷಮಿಸಬೇಕು. ಹಾಗೆ ಮಾಡದೇ ಇರೋದು ಅಕ್ಷಮ. ಕಲಿಹಿ ಜಗಳ, ಶೋಕ, ಮೋಹ,
ವಿಷಾದ, ಆರ್ತಿ. ಆರ್ತಿ ಅಂದರೆ ವಿಪರೀತ ಸಂಕಟ. ನಿದ್ರಾ, ಆಶಾ, ಭೀಹಿ ಭಯ, ಅನುದ್ಯಮ ಇನ್ಸೆಕ್ಯೂರಿಟಿ ಕಾಂಪ್ಲೆಕ್ಸ್. ಭೀಹಿ ಅಂದರೆ ಏನು ಕೆಲಸ ಮಾಡದೇ ಇರೋದು. ಈ 3 ಶ್ಲೋಕಗಳಲ್ಲಿ ಹೇಳಿದ್ದು 3 ಗುಣಗಳ ಪರಿಣಾಮಗಳು. ವೃತ್ತಯೋ ವರ್ಣಿತ ಪ್ರಾಯಾ ಸನ್ನಿಪಾತಂ ಅಥೋ ಶೃಣು. ಹೀಗೆ ವೃತ್ತಿಗಳನ್ನು ನಾನು ವರ್ಣನೆ ಮಾಡಿದ್ದೇನೆ. ಸನ್ನಿಪಾತ ಅಥೋ ಶೃಣು, ಸನ್ನಿಪಾತವನ್ನು ಕುರಿತು ಕೇಳು. ಇದಿದೆ. ಇಲ್ಲಿ ಆಚಾರ್ಯರ ಒಂದು ಮೂಲವನ್ನು, ಆಚಾರ್ಯರ ಒಂದು ವ್ಯಾಖ್ಯಾನವನ್ನು ಮಾಡಬೇಕಾಗತ್ತೆ. ಅಲ್ಲಿ ಏನಂತ ಇದೆ? ಕಾಮಃ ಅಂದ್ರಿ. ಕಾಮಃ ಅನ್ನೋದು ಜೀವಸ್ವರೂಪಭೂತವಾಗಿಯೂ ಇರುತ್ತೆ ಅಂತ ನೀವೇ ಹೇಳ್ತೀರ. ಕಾಮೇನ ಮೇ ಕಾಮ ಆಗಾತ್ ಅಂತನ್ನುವ ಮಂತ್ರದಲ್ಲಿ ಮುಕ್ತಿಯಲ್ಲಿಯೂ ಕೂಡ ದೇವರ ಸಂಕಲ್ಪಕ್ಕೆ ಅನುಗುಣವಾಗಿ ಮುಕ್ತರ ಸಂಕಲ್ಪ ಇರುತ್ತೆ. ಇದಾನೀಮಪಿ, ಈಗಲೂ ಕೂಡ ಅದೇ ಇರುತ್ತೆ ಅಂತ ನೀವು ಹೇಳ್ತೀರಾ. ಅಂಥದ್ದು ಇವಾಗ ಹೇಗೆ ಹೇಳ್ತೀರ ನೀವು? ಕಾಮ ಅನ್ನೋದು ರಜೋಗುಣದ ಪ್ರಭಾವ ಅಂತ. ಅದಕ್ಕೆ ಆಚಾರ್ಯ ಹೇಳಿದ್ರು, ರಾಜಸೇಪಿ ಯದಾ ದುಃಖಂ. ರಜೋಗುಣದಿಂದ ಪ್ರೇರಿತವಾದ ಕಾಮವನ್ನು ಇಲ್ಲಿ ಹೇಳ್ತಾ ಇರೋದು, ಅದು ಸ್ವರೂಪಕ್ಕೆ ಭಿನ್ನವಾಗಿ ನಿಂತಿರುತ್ತೆ ಅಂತಂದರು. ಸ್ವರೂಪಭೂತವಾದ ಕಾಮ ದೇವರ ಸನಿಹದ ಬಯಕೆ ಅಂತ ಇದ್ದರೆ, ರಜೋಗುಣದ ಕಾಮ ಪ್ರವೇಶ ಮಾಡಿದಾಗ ದೇವರಿಂದ ಸ್ವಲ್ಪ ದೂರ ಉಳಿಯುವ ಬಯಕೆ ಬಂದರೂ ಬಂದೀತು. ಆ ಕಾಮವನ್ನು ಇಲ್ಲೇ ಹೇಳಿದ್ದು ಅಂತಂದರು. ಇನ್ನು ರಜೋಗುಣದಲ್ಲಿ ಒಂದು ಅಸುಖ, ಸುಖ ಇಲ್ಲ, ಅದನ್ನು ಹೇಳಿದ್ರು ತಾಮಸೇ ಕಿಮುತೆ ತತ್. ರಜೋಗುಣದಲ್ಲಿ ಸುಖ ಇಲ್ಲ, ಕಸಿವಿಸಿ, ಅದು ಉತ್ಕಟವಾಗಿ ನೋವುಂಟು ಮಾಡುವಂಥದ್ದು ತಮೋಗುಣದ ಪ್ರಭಾವ. ರಾಜಸೇ ದುಃಖ ವಚನಂ ತಾಮಸೇತಿ ವಿವಕ್ಷಯ. ರಜೋಗುಣದ ಪರಿಣಾಮವೇ ದುಃಖ ಆದರೆ ಇನ್ನು ತಮೋಗುಣದ ಪರಿಣಾಮ ಇನ್ನೇನಿರಬೇಡ ಅನ್ನೋದನ್ನು ತೋರಿಸ್ಲಿಕ್ಕಾಗಿ ಕೃಷ್ಣ ಏನು ಮಾಡಿದ? ಅಸುಖಂ ಅಂತಂದ. ತಮೋಗುಣದ ಪರಿಣಾಮವನ್ನು ಹೇಳಬೇಕಾದ್ರೆ ದುಃಖ ಅಂತ ಹೇಳ್ತಾನೆ. ಇನ್ನು ಸನ್ನಿಪಾತ ಮಥೋ ಶೃಣು. ಸನ್ನಿಪಾತ ಅಂತಂದರೆ ಮಿಶ್ರಣ. ಇದರಲ್ಲಿ ಏನಾಗತ್ತೆ? ಈ 3 ಶ್ಲೋಕಗಳಲ್ಲಿ ಹೇಳಿದ 3 ಗುಣಗಳು ಒಂದರಲ್ಲಿ ಒಂದು ಕಲಸಿಕೊಂಡು ಕಲಸು ಮೇಲೋಗರವಾಗಿ ಬೇರೆಯೇ ಪರಿಣಾಮವನ್ನು ಉಂಟು ಮಾಡುತ್ತೆ. ಅದರಿಂದಾಗಿ ಸನ್ನಿಪಾತಂ ಶೃಣು, ಆ ಸನ್ನಿಪಾತವನ್ನು ಕೇಳು, ಮಿಶ್ರಣವನ್ನು ಕೇಳು ಅಂತಾನೆ. ಆ ಮಿಶ್ರಣ ಮತ್ತು ಅದರ ಪರಿಣಾಮ ಮೊದಲಾದವುಗಳನ್ನೆಲ್ಲ ನಾವು ನೋಡಲಿಕ್ಕಿದೆ. ಅದನ್ನು ನಾವು ನಾಳೆ ಸಂಜೆ ಭಾಗವತದ ಚಿಂತನೆಯಲ್ಲಿ ನೋಡೋಣ. ಇದು ಒಂದು. ಎರಡನೆಯದ್ದು, ನಾಳೆ ಬೆಳಗ್ಗೆ 7:15ರಿಂದ 8 ಯಥಾಪ್ರಕಾರ ಖಂಡಾರ್ಥ ನಿರ್ಣಯದ ಚಿಂತನೆ ಗೋಟು ಮೀಟಿಂಗ್ ಆ್ಯಪಿನಲ್ಲಿ ಇರುತ್ತೆ. ಗೋಟು ಮೀಟಿಂಗ್ ಆ್ಯಪಿನಲ್ಲಿ ಇರುತ್ತೆ. ನಾಳೆ ಸಂಜೆ ಇದರ ಸನ್ನಿಪಾತ, ಮಿಶ್ರಣ, ಕಲಸು ಮೇಲೋಗರ ಹೇಗಾಗತ್ತೆ ಇತ್ಯಾದಿಗಳನ್ನು ನೋಡೋಣ ಅಂತ ಹೇಳ್ತಾ ಈ ಭಾಗವತದ ಚಿಂತನೆಯನ್ನು ಎಲ್ಲರೂ ದೇವರಿಗೆ ಸಮರ್ಪಣೆ ಮಾಡೋಣ. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾಮಮ. ಕೃಷ್ಣಾರ್ಪಣಮಸ್ತು.